ಚುನಾವಣಾ ಆಯೋಗದ ಪರ ನಿಂತ ಕರ್ನಾಟಕ ಚತುರ ಎಚ್.ಡಿ. ಕುಮಾರಸ್ವಾಮಿ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟ ಕುಮಾರಸ್ವಾಮಿ ವೋಟ್ ಚೋರಿ ಆಗಿದೆ ಎಂದ ರಾಹುಲ್ಗೆ ತಿರುಗೇಟು. ಎಲೆಕ್ಷನ್ ಕಮಿಷನ್ ಪರ ನಿಂತ ಕರ್ನಾಟಕದ ಚತುರ ರಾಜಕೀಯ ಚತುರ ಕುಮಾರಸ್ವಾಮಿ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟ. ಕರ್ನಾಟಕದ ರಾಜಕೀಯ ಚತುರ ಕುಮಾರಸ್ವಾಮಿ ವೋಟ್ ಚೋರಿ ಆಗಿದೆ ಎಂದ ರಾಹುಲ್ಗೆ ತಿರುಗೇಟು. ಮತಗಳ್ಳತನ ಎಂಬುದು ಕಟ್ಟು ಕಥೆ ಎಂದ ಎಚ್.ಡಿ. ಕುಮಾರಸ್ವಾಮಿ. ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆ, ಜನತಂತ್ರಕ್ಕೆ ನೇಣು ಬಿಗಿಯುವ ಹುನ್ನಾರ ಎಂದ ಎಚ್.ಡಿ. ಮತಗಳವು ತಡೆಗೆ ವೋಟರ್ ಐಡಿಗೆ ಆಧಾರ್ ಜೋಡಿಸಬೇಕು. ಚುನಾವಣಾ ಆಯೋಗಕ್ಕೆ ಸಲಹೆ ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂದ ಕುಮಾರಣ್ಣ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ಮತಗಳ್ಳರ ಆಟಕ್ಕೆ ಬ್ರೇಕ್ ಹಾಕಲು ಈ ರೀತಿ ಮಾಡಿದ್ರೆ ಸಾಕು. ಸಲಹೆ ಕೇಳಲಿಲ್ಲ ಸ್ವಾಮಿ. ಮತಕಳ್ಳತನ ಆರೋಪ ಬಂದಿದೆ, ದಾಖಲೆ ಇದೆ, ಇದಕ್ಕೇನು ಹೇಳ್ತೀರಾ ಅಂತ ಅಮೃತ ಕಾಲದ ಅವ್ರ ಕೆಲ ಸಾಲುಗಳು ಸ್ವಲ್ಪ ಸ್ವಾರಸ್ಯಕರವಾಗಿರುತ್ತೆ. ಮತಗಳ್ಳ ಅಥವಾ ಮತಕಳ್ಳತನವನ್ನು ತಡೆಯೋದಕ್ಕೆ ವೋಟರ್ ಐಡಿಗೆ ಆಧಾರ್ ಜೋಡಿಸಬೇಕು. ಚುನಾವಣಾ ಆಯೋಗಕ್ಕೆ ಸಲಹೆ ಕೊಟ್ಟಂತ ಎಚ್.ಡಿ. ಕುಮಾರಸ್ವಾಮಿ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂದ ಕುಮಾರಣ್ಣ. ಮತಗಳ್ಳರ ಆಟಕ್ಕೆ ಬ್ರೇಕ್ ಹಾಕಲು ಈ ರೀತಿ ಮಾಡಿದ್ರೆ ಸಾಕು. ಇನ್ನು ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷವಿಕ್ಕುವ ಘೋರ ಷಡ್ಯಂತ್ರ. ಕುಮಾರಸ್ವಾಮಿ ಈ ತರಹದಲ್ಲಿ ಕಟ್ಟಿಹಾಕುವ ಪ್ರಯತ್ನ. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಕಾಂಗ್ರೆಸ್ ಅಸತ್ಯದ ಆರೋಪವನ್ನು ಮಾಡ್ತಾ ಇದೆ. ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಅವರು ಸ್ವಾಭಾವಿಕವಾಗಿ ಚುನಾವಣಾ ಆಯೋಗದ ಪರವೇ ನಿಂತುಕೊಳ್ಳಬೇಕಾದ ಸ್ಥಿತಿಯಲ್ಲಿ ಅವರು ಕೂಡ ಇದ್ದಾರೆ. ಜೊತೆಗೆ ಬಿಜೆಪಿಯ ವಿರುದ್ಧದ ಆರೋಪವನ್ನು ತಳ್ಳಿ ಹಾಕುವಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇರುವಂತಹದ್ದು. ಕೇಂದ್ರದ ಸಚಿವರಾಗಿದ್ದಾರೆ. ರಾಜ್ಯದಲ್ಲೂ ಕೂಡ ಮೈತ್ರಿ, ಕೇಂದ್ರದಲ್ಲೂ ಕೂಡ ಎಲ್ಲ ತರಹದ ಬೆಂಬಲಿತನಾಗಿ ಬಿಜೆಪಿಯ ಭುಜಕ್ಕೆ ಭುಜವಾಗಿ ನಿಂತುಕೊಂಡಿರುವಂತಹ ಕುಮಾರಸ್ವಾಮಿ ಎಂದೆಂದಿಗೂ ಈ ಆರೋಪವನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅವರನ್ನು ಕರ್ನಾಟಕ ಚತುರ ಅಂತಲೇ ಕರಿತೀವಿ. ಸೊ ಮತಗಳ್ಳರ ಆಟಕ್ಕೆ ಬ್ರೇಕ್ ಹಾಕಲು ಈ ರೀತಿ ಮಾಡಿದ್ರೆ ಸಾಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಮೃತ ಕಾಲದ ಪ್ರಜಾಪ್ರಭುತ್ವದ ವಿಷವಿಕ್ಕುವ ಘೋರ ಷಡ್ಯಂತ್ರ ಇದು ಕಾಂಗ್ರೆಸ್ಸಿಗರದ್ದು. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ, ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್, ಅದರ ಮೇಲೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪಗಳನ್ನು ಮಾಡುವುದು ಸಮ್ಮತವಲ್ಲ, ಸರಿಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಸೊ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಜೊತೆಗೆ ತಮ್ಮ ಆಕ್ರೋಶದ ಉದ್ದಕ್ಕೂ ಕೂಡ ಆ ಆರೋಪವನ್ನು ಅಲ್ಲೆಗಳಿತಲೇ ಬಂದರು. ಜೊತೆಗೆ ಮತಗಳ್ಳರ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ರೀತಿ ಮಾಡಿ ಅಂಥೇಳಿ ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಸಲಹೆಯನ್ನು ಕೊಟ್ಟರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.